ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ನಾನು ಇವತ್ತಿನ ವಿಡಿಯೋ ಒಳಗಡೆ ಫ್ರೆಂಚ್ ಫ್ರೈಸ್ ಮಾಡೋದನ್ನು ತೋರಿಸಾತೀನಿ. ಮೊದಲು ಒಂದು ಡಬ್ರಿಗೆ 1-2 ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ 1-2 ಸ್ಪೂನ್ ಸಾಲ್ಟ್ ಹಾಕಿ ಇದನ್ನು ಬಾಯ್ಲ್ ಮಾಡೋಕೆ ಇಡಬೇಕು. ಇವಾಗ ಆಲೂನ ಈ ಥರ ಸಿಪ್ಪೆನ ತೆಗಿಬೇಕು. ತೆಗೆದು ಇದನ್ನು ಈ ಥರ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೊಂಡಿರೋ ಆಲೂನೆಲ್ಲ ಬಾಯ್ಲ್ ಮಾಡೋಕೆ ಇಟ್ಟಿರ್ತೀವಲ್ಲ ನೀರು, ಆ ನೀರಿಗೆ ಹಾಕಿ ಕರೆಕ್ಟ್ 5 ಮಿನಿಟ್ಸ್ ಟೈಮ್ ಹಚ್ಚಿ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಇವಾಗ 5 ಮಿನಿಟ್ಸ್ ಆಗೈತಿ. ಇದನ್ನು ತೆಗೆಯತೀನಿ ನೀರಿಂದ. ಒಂದು 15 ನಿಮಿಷ ಬಿಟ್ಟು ಸ್ವಲ್ಪ ನೀರೆಲ್ಲ ಆರಿದ ಮೇಲೆ ಇದಕ್ಕೆ ಸ್ವಲ್ಪ 1-2 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೋಬೇಕು. ಈ ಥರ ಚಲೋತ್ತಂಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಎಣ್ಣೆಗೆ ಹಾಕಿ ಕರಿಬೇಕು. ಇವನ್ನ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋ ಮಟ್ಟ ಕರಿದ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕಿ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಂಡು ಕೆಚಪ್ ಜೊತೆಗೆ ಸರ್ವ್ ಮಾಡಿರಿ. ಈ ಥರ ಫ್ರೆಂಚ್ ಫ್ರೈಸ್ ಮಾಡೋದು ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗ್ತೈತಿ. ನೀವು ಈ ಥರ ಟ್ರೈ ಮಾಡಿ ಟೇಸ್ಟ್ ಮಾಡಿರಿ. ಥ್ಯಾಂಕ್ ಯು.